ನಮ್ಗೆ ಯಾವಾಗ ಸಾಧನೆಯಲ್ಲಿ ನಾಡಿ ಶುದ್ಧಿ ಚೆನ್ನಾಗಿ ಆಗುತ್ತೋ ಆವಾಗ ನಾವು ಜಾಸ್ತಿ ಹೊತ್ತು ಸುಷುಪ್ತಿ ಅವಸ್ಥೆಯಲ್ಲಿ ಇರ್ಬೋದು. ಅವನಿಗೆ ಸ್ವಪ್ನಾವಸ್ಥೆ ಅನ್ನೋದು ಕಮ್ಮಿ ಆಗ್ಬಿಡುತ್ತೆ. ಮಿಕ್ಕಿದವ್ರಿಗೆಲ್ಲಾನು ಅವರು 8 ಗಂಟೆಗಳು 10 ಗಂಟೆಗಳು ನಿದ್ದೆ ಮಾಡಿದ್ರು ಕೂಡ ಅವ್ರಿಗೆ ಸಾಕಾಗೋದಿಲ್ಲ. ಯಾಕಂದ್ರೆ ಅವರು ಡೀಪ್ ರಿಲ್ಯಾಕ್ಸೇಷನ್ ಸ್ಟೇಟ್ಗೆ ಹೋಗೋದಿಲ್ಲ. ಅವರು ಸ್ವಪ್ನ ಸ್ಥಿತಿಯಲ್ಲೇ ಇದ್ದು ಬಿಡ್ತಾರೆ. ಯಾರು ಸಾಧನೆ ಮಾಡ್ತಾರೆ ಅವ್ರಿಗೆ ಚೆನ್ನಾಗಿ ನಾಡಿ ಶುದ್ಧಿ ನಡೆಯುತ್ತೆ ಅಂತವ್ರು 1-2 ಗಂಟೆಗಳ ಕಾಲ ನಿದ್ದೆ ಮಾಡಿದ್ರೆ ಸಾಕು, ಇಮಿಡಿಯೇಟ್ ಆಗಿ ಅವರು ಡೀಪ್ ರಿಲ್ಯಾಕ್ಸೇಷನ್ ಸ್ಟೇಟ್ಗೆ ಹೋಗ್ಬಿಡ್ತಾರೆ. ಅವ್ರಿಗೆ ನಿದ್ದೆ ಜಾಸ್ತಿ ಬೇಕಾಗಿಲ್ಲ ಅಂತ ಅರ್ಥ. ಮಿದ್ದವ್ರಿಗೆಲ್ಲರಿಗೂ 8 ಗಂಟೆಗಳು 10 ಗಂಟೆಗಳ ಕಾಲ ನಿದ್ದೆ ಮಾಡಿದ್ರು ಕೂಡ ನಿದ್ದೆ ಸಾಕಾಗೋದಿಲ್ಲ ಅವ್ರಿಗೆ. ಯಾಕಂದ್ರೆ ಅವರು ಡೀಪ್ ರಿಲ್ಯಾಕ್ಸೇಷನ್ ಸ್ಟೇಟ್ಗೆ ಹೋಗೋದಿಲ್ಲ. ಅವರು ಸ್ವಪ್ನ ಸ್ಥಿತಿಯಲ್ಲೇ ಇರ್ತಾರೆ, ಯಾವಾಗ್ಲೂ ಕನಸಿನ ಸ್ಥಿತಿಯಲ್ಲೇ ಇರ್ತಾರೆ. ಅವ್ರು ಕನಸು ಬೀಳ್ತಾ ಇದ್ರೆ ಮತ್ತೆ ಅಲ್ಲಿ ಕೆಲಸ ಮಾಡ್ತಾ ಇದೆ. ಅಲ್ಲಿ ಮನಸ್ಸು ಏನ್ ಮಾಡ್ತದೆ, ಸುಮ್ಮನೆ ಕುತ್ಕೊಂಡಿಲ್ಲ, ಅಲ್ಲಿ ಕೂಡ ಕೆಲಸ ಮಾಡ್ತಾ ಇದೆ. ಅದು ಅಲ್ಲಿ ಕೂಡ ಕೆಲಸ ಮಾಡ್ತಾ ಇರೋದ್ರಿಂದ ಅವನಿಗೆ ಎನರ್ಜಿ ಸಾಕಾಗೋದಿಲ್ಲ. ಯಾರು ಸಾಧನೆ ಮಾಡಿ ಅವರು ನಾಡಿ ಶುದ್ಧಿ ಚೆನ್ನಾಗಿ ನಡೆಯುತ್ತೋ ಅಂತ ಅವ್ರಿಗೆ ಒಂದು ಸ್ವಲ್ಪ ಹೊತ್ತು ಕಣ್ಮುಚ್ಚಿದ್ರೆ ಸಾಕು, ಡೀಪ್ ರಿಲ್ಯಾಕ್ಸೇಷನ್ ಸ್ಟೇಟ್ಗೆ ಹೋಗ್ಬಿಡ್ತಾರೆ. ಕಮ್ಮಿ ಸಮಯ ನಿದ್ದೆ ಮಾಡೋದ್ರಿಂದ ಅವ್ರಿಗೆ ಜಾಸ್ತಿ ಎನರ್ಜಿ ಬರುತ್ತೆ. ಈ ಸ್ವಪ್ನ ಅವಸ್ಥೆಯಲ್ಲಿ ಇದ್ದಾಗ ಸರಿಯಾಗಿ ನಿದ್ದೆ ಆಗದಿರೋ ಕಾರಣದಿಂದ ನಮ್ಗೆ ಅನಾರೋಗ್ಯಗಳು ಜಾಸ್ತಿ ಆಗುತ್ತೆ. ಯಾಕಂದ್ರೆ ದೇಹಕ್ಕೆ ಬೇಕಾಗಿರೋಷ್ಟು ರಿಲ್ಯಾಕ್ಸೇಷನ್ ಸಿಗೋದಿಲ್ಲ, ಅದಕ್ಕೆ ಎನರ್ಜಿ ಸಿಗೋದಿಲ್ಲ. ಆವಾಗ ನಮ್ಗೆ ಈ ಕಾಯಿಲೆಗಳು ಮತ್ತೆ ಅನಾರೋಗ್ಯಕ್ಕೆ ಗುರಿ ಆಗ್ಬಿಡ್ತೀವಿ. ಹಾಗಾಗಿ ಈಗ ನಾವಿರೋದೇನೆ ಇಮ್ಮೆಚ್ಯೂರ್ ಸ್ಟೇಟ್. ಇದು ಅದು ಇದಕ್ಕಿಂತ ಇಮ್ಮೆಚ್ಯೂರ್ ಸ್ಟೇಟ್. ಅದು ಈಗ ನಾವು ಈ ಜಾಗೃತ ಸ್ಥಿತಿ ಏನಿದೀವೋ ಇದು ಅಜ್ಞಾನವೇ. ಇದು ಇಮ್ಮೆಚ್ಯೂರ್ ಸ್ಟೇಟ್. ಇದು ಈ ಜಾಗೃತಿ ಸ್ಥಿತಿಯಲ್ಲಿ ಇರೋದೇ ಇದೇ ಇಮ್ಮೆಚ್ಯೂರ್ ಸ್ಟೇಟ್ ಅಂತಂದ್ರೆ, ಈ ಆ ಸ್ವಪ್ನ ಸ್ಥಿತಿ ಇದಕ್ಕಿಂತ ಇಮ್ಮೆಚ್ಯೂರ್ ಸ್ಟೇಟ್ ಅದು. ಹಾಗಾಗಿ ಎಲ್ಲರೂ ಅನ್ಕೊಳೋದು ಏನು ಅಂತಂದ್ರೆ, ಸಾಧನೆ ಮಾಡ್ತಾ ಇರ್ಬೇಕಾದ್ರೆ ಅವರು ಆ ಸ್ವಪ್ನ ಸ್ಥಿತಿಗೆ ಜಾರಿದಾಗ ನಾವು ಯಾವ್ದಾವ್ದೋ ಲೋಕಗಳಿಗೆ ಹೋಗ್ತಾ ಇದೀವಿ ಅನ್ನೋ ಒಂದು ಊಹಾಪೋಹಗಳನ್ನ ಅಲ್ಲಿ ಇರ್ತಾರೆ. ಈ ಇಮ್ಮೆಚ್ಯೂರ್ ಸ್ಟೇಟ್ ಅಲ್ಲಿ ಏನಾಗತ್ತೆ ಅಂದ್ರೆ, ಸಾಧನೆ ನಡೆಯೋಷ್ಟು ಅವರು ಸುಷುಪ್ತಿಯಲ್ಲಿ ಇರ್ತಾರೆ. ಈ ಸಾಧನೆ ಯಾವಾಗ ಕಮ್ಮಿಯಾಗಿ ನಾವು ಈ ಇಮ್ಮೆಚ್ಯೂರ್ ಸ್ಟೇಟ್ಗೆ ಹೋಗ್ತೀವೋ, ಅಂದ್ರೆ ಸ್ವಪ್ನಕ್ಕೆ ಜಾರ್ತೀವೋ, ಆವಾಗ ಏನಾಗತ್ತೆ ಅಂದ್ರೆ ನಮಗೆ ಬೇರೆ ಬೇರೆ ಲೋಕಗಳಿಗೆ ಹೋಗ್ತಾ ಇದ್ದೀನಿ ಅನ್ನೋ ಒಂದು ಊಹೆಗಳಲ್ಲಿ ಇರ್ತೀವಿ ನಾವು. ಆ ಸ್ವಪ್ನವೇ ಈ ನಾನು ಬೇರೆ ಬೇರೆ ಲೋಕಗಳಿಗೆ ಹೋಗ್ತಾ ಇದ್ದೀನಿ ಅನ್ನೋಂತ ಒಂದು ಅನುಭೂತಿಯನ್ನ ಅದು ತೋರಿಸ್ಕೊಡುತ್ತೆ. ಇವೆಲ್ಲ ಕೂಡ ಊಹೆಗಳೇ ಶಿವ. ಇದು ನಾವು ಈ ಜಾಗೃತಿ ಸ್ಥಿತಿನೇ ನಾವು ಅಜ್ಞಾನ ಸ್ಥಿತಿ ಅಂತ ಹೇಳ್ಬೇಕಾದ್ರೆ, ಈ ಸ್ಥಿತಿಯಿಂದಾನೇ ನಾವು ತಪ್ಪಿಸ್ಕೋಬೇಕು ಅಂತಂದ್ರೆ, ಸ್ವಪ್ನ ಸ್ಥಿತಿ ದಟ್ ಈಸ್ ಸ್ಟಿಲ್ ಇಮ್ಮೆಚ್ಯೂರ್ ಸ್ಟೇಟ್. ಅದು ನಾವು ಈ ಸ್ಥಿತಿಯಿಂದಾನೇ ತಪ್ಪಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರೆ, ಇನ್ನು ಆ ಸ್ಥಿತಿಗೆ ಹೋಗಿ ನಾವು ಯಾವ್ಯಾವ್ದೋ ಲೋಕಗಳಿಗೆ ಹೋಗ್ತಾ ಇದ್ದೀವಿ ಅನ್ಕೊಂತ ಇದ್ರೆ ಅದರಿಂದ ಏನು ಅರ್ಥ ಇಲ್ಲ. ಸಾಧನೆ ನಡೆಸತ್ತು ಏನಾಗ್ತಾ ಇರತ್ತೆ, ಒಂದಷ್ಟು ಸುಷುಪ್ತಿ ಅವಸ್ಥೆಯಲ್ಲಿ ಇರ್ತಾನೆ ಸಾಧಕ. ಯಾವಾಗ ಅವನ ಸಾಧನೆ ನಿಂತೋಗುತ್ತೆ ಆಗ ಅವನು ಏನ್ ಮಾಡ್ತಾನೆ, ಸಬ್ ಕಾನ್ಶಿಯಸ್ ಸ್ಟೇಟ್ಗೆ ಹೋಗ್ತಾನೆ. ಆ ಸಬ್ ಕಾನ್ಶಿಯಸ್ ಸ್ಟೇಟ್ಗೆ ಹೋದಾಗ ಆ ಸ್ವಪ್ನಗಳು ಬೀಳ್ತದೆ. ಆ ಊಹೆಗಳಲ್ಲಿ ಇವನು ನಾನು ಯಾವ್ಯಾವ್ದೋ ಲೋಕಗಳಿಗೆ ಹೋಗ್ಬಿಡ್ತಾ ಇದ್ದೀನಿ, ನಾನು ಎಲ್ಲೆಲ್ಲೋ ಹೋಗಿ ನಾನು ಬೇರೆ ಬೇರೆ ಲೋಕಗಳ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ ಅನ್ನೋ ಊಹೆಗಳಲ್ಲಿ ಕೆಲವರು ಏನ್ ಮಾಡ್ತಾರೆ, ಅದೇನೋ ಅವ್ರಿಗೆ ಅನುಭವ ಆದಂಗೆ ಆ ಅನುಭವನ ಬೇರೆಯವ್ರಿಗೆ ಬಂದು ಅವರು ಕನ್ಫ್ಯೂಷನ್ ಮಾಡೋ ತರ ಇವೆಲ್ಲ ನಡೀತಾ ಇರ್ಬೋದು. ಇದು
ಊಹೆಗಳೇ ಶಿವ. ಊಹೆಗಳು ಬಿಟ್ಟು ಬೇರೆ ಇನ್ನೇನು ಅಲ್ಲ ಇದು. ಯಾಕಂದ್ರೆ ಏನಾದ್ರೂ ನೋಡ್ಬೇಕು ಅಂದ್ರೆ ಅದು ನಿನ್ನೊಳಗಡೆನೆ ನೋಡ್ಬೇಕು ನೀವು, ಹೊರಗಡೆ ಹೋಗಕ್ ಸಾಧ್ಯ ಇಲ್ಲ. ನಿಜಕ್ಕೂ ನಾವು ಸಾಧನೆಯಲ್ಲಿ ಮೋಕ್ಷವನ್ನ ಪಡಿಬೇಕು ಅಂತಂದ್ರೆ ಮೊದಲು ತುರ್ಯದಿಂದ ನಾವು ತುರ್ಯಾತೀತಕ್ಕೆ ಹೋಗ್ಬೇಕು. ಅದು ಬಿಟ್ಟು ನಾವು ಏನೋ ಒಂದು ಊಹೆ ಪೋಹಗಳಲ್ಲಿ ಇದ್ದೋದ್ರೆ ತುಂಬಾ ಕಷ್ಟ. ಯಾಕಂದ್ರೆ ನಾನು ಇನ್ನೊಬ್ಬರನ್ನ ಟೀಕೆ ಮಾಡ್ಬೇಕು ಅಂತಲ್ಲ ಹೇಳ್ತಿರೋದು, ಈ ಜ್ಞಾನವನ್ನ ತಿಳ್ಕೋಬೇಕು ಅಂತ. ಈ ಜ್ಞಾನವನ್ನ ತಿಳ್ಕೊಂಡಿಲ್ಲ ಅಂತಂದ್ರೆ ಇನ್ನೊಂದಷ್ಟು ಜನಕ್ಕೆ ಮಿಸ್ಗೈಡ್ ಮಾಡೋದ್ ತರ ಆಗುತ್ತೆ. ಆ ಮಿಸ್ಗೈಡ್ ಆಗ್ಬಾರ್ದು. ಇಷ್ಟು ದಿವಸಗಳು ನೋಡ್ಕೊಂಡ್ ಬಂದಿದ್ದೆಲ್ಲ ಇದನ್ನೇ. ಒಬ್ಬೊಬ್ರು ಒಂದೊಂದು ಅನುಭವ ಹೇಳ್ತಾ ಇರ್ತಾರೆ. ನಿನಗಾಗಿದ್ದ ಅನುಭವವನ್ನು ನನಗೂ ಆಗ್ಬೇಕು, ನನಗಾಗಿರೋದು ಎಲ್ಲರಿಗೂ ಆಗ್ಬೇಕು. ನಿನಗ್ ಮಾತ್ರ ಹೆಂಗಾಗ ಸಾಧ್ಯ? ಅದು ನಿನಗ್ ಮಾತ್ರ ಆಗ್ತಾ ಇದೆ ಅಂದ್ರೆ ಅದು ಸುಳ್ಳು ಅಂತ ಅರ್ಥ. ನಿನಗಾಗಿದ್ದು ಎಲ್ಲರಿಗೂ ಆಗ್ಬೇಕದು, ಅದು ಸತ್ಯ. ಇದೆಲ್ಲ ಇಮ್ಮೆಚ್ಯೂರ್ ಸ್ಟೇಟ್ ಇದು ಅಷ್ಟೇ. ಇದೊಂದು ಇಲ್ಯೂಷನ್ ಅಂದ್ರೆ ಊಹಾತ್ಮಕ ಒಂದು ಸ್ಥಿತಿಗಳಷ್ಟೇ. ಅದು ಬಿಟ್ರೆ ಈ ಎಲ್ಲೋ ಹೋಗಿದ್ದೀನಿ ನಾನು, ಏನೋ ಲೋಕಗಳಿಗೆ ಹೋಗಿ ಏನೋ ಒಂದು ನಾನು ಆ ಲೋಕ ದರ್ಶನ ಆಯ್ತು, ಇನ್ನೊಂದು ಲೋಕ ದರ್ಶನ ಆಯ್ತು. ದಿಸ್ ಇಸ್ ನಾಟ್ ಕರೆಕ್ಟ್. ಇವೆಲ್ಲ ಕೂಡ ಸ್ವಪ್ನಾವಸ್ಥೆಯ ಒಂದು ಭಾಗ ಅಷ್ಟೇ. ಹಾಗಾದ್ರೆ ಸಾಧಕರು ಸಾಧನೆ ಮಾಡುವಾಗ ಡ್ರೀಮ್ ಸ್ಟೇಟ್ಗೆ ಏನಕ್ಕೆ ಹೋಗ್ತಾರೆ? ಇದಕ್ಕೆ ಹೋಗಬಾರ್ದಂದ್ರೆ ಏನು ಮಾಡಬೇಕು? ಇದರ ಬಗ್ಗೆ ಸ್ವಲ್ಪ ಸ್ಪಷ್ಟನೆ ಕೊಟ್ಟರೆ ನಮ್ಮ ಸಾಧಕರಿಗೆ ಸ್ವಲ್ಪ ಸಹಾಯವಾಗುತ್ತದೆ. ಖಂಡಿತ. ಇಲ್ಲಿ ನಾವು ಸಾಧನೆ ಮಾಡ್ಬೇಕಾದ್ರೆ ಬೆನ್ಮೂಳೆ ಸ್ಥಿರವಾಗಿರ್ಬೇಕು ಯಾವಾಗ್ಲೂ, ನೇರವಾಗಿ. ಸಮಂಕಾಯ ಶಿರೋಗ್ರೈವ ಅಂತ ಹೇಳ್ತಾರೆ. ಅಂದ್ರೆ ಈ ಬೆನ್ನಿಂದ ತಲೆ ಭಾಗದ ಈ ನರ್ವಸ್ ಇರತ್ತಲ್ಲ, ಈ ನರ್ವಸ್ ಏನಾಗ್ಬೇಕು ಅಂತಂದ್ರೆ ಸ್ಟ್ರೈಟ್ ಆಗಿದ್ದಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗತ್ತೆ. ಅಂದ್ರೆ ನಾವು ಈ ಬೆನ್ಮೂಳೆ ಸ್ಟ್ರೈಟ್ ಆಗಿದ್ದಾಗ ಒಂದು ವೇಳೆ ನಾವು ಕಣ್ಣು ಮುಚ್ಚಿದ್ರೆ ಕೂಡ ನಿದ್ದೆ ಬರೋದಿಲ್ಲ. ಯಾಕಂತಂದ್ರೆ ಹಿಂದೆಗಡೆ ಕತ್ತಿನ ಭಾಗದಿಂದ ಮೆದುಳಿಗೆ ಹೋಗುವಂತಹ ನರಗಳು ಸ್ಟ್ರೈಟ್ ಆಗಿರೋ ಕಾರಣದಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗ್ತಾ ಇರುತ್ತೆ ಮೆದುಳಿಗೆ. ಆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗ್ತಾ ಇರ್ಬೇಕಾದ್ರೆ ನಮ್ಗೆ ವಿ ಡೋಂಟ್ ಎಂಟರ್ ಇನ್ ಟು ದ ಡ್ರೀಮ್ ಸ್ಟೇಟ್. ಈ ಡ್ರೀಮ್ ಸ್ಟೇಟ್ಗೆ ಯಾವಾಗ ಹೋಗ್ತೀವಿ ಅಂತಂದ್ರೆ ನಾವು ಯಾವಾಗ ತಲೆ ಅಥವಾ ಬೆನ್ನು ಮೂಳೆ ಎರಡು ಸ್ಥಿರವಾಗಿಲ್ಲ ಅಂತಂದಾಗ, ತಲೆಯನ್ನ ಬಗ್ಗಿಸಿದರೆ ಆವಾಗ ನಾವು ಡ್ರೀಮ್ ಸ್ಟೇಟ್ಗೆ ಹೋಗ್ತೀವಿ. ಯಾಕೆ ಅಂತಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದಿಲ್ಲ ಬ್ರೈನ್ಗೆ. ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಆಗೋದಿಲ್ವೋ ಆಗ ನಾವು ಆಟೋಮೆಟಿಕ್ ಆಗಿ ವಿ ಆರ್ ಎಂಟರಿಂಗ್ ಇನ್ ಟು ದ ಡ್ರೀಮ್ ಸ್ಟೇಟ್. ನಾವು ಈ ಸ್ಟೇಟ್ಗೆ ಹೋಗೋದಿಕ್ಕೆ ನಾವು ಪ್ರತ್ಯೇಕವಾಗಿ ಸಾಧನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಇದು ಇಮ್ಮೆಚ್ಯೂರ್ ಐಡಿಯಾಸ್ಗೆ ಸಾಧನೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಪ್ರತಿಯೊಬ್ರು ಅದನ್ನ ಅನುಭವಿಸ್ತಾ ಇದೀವಿ ಪ್ರತಿ ದಿವಸನು. ಇಮ್ಮೆಚ್ಯೂರ್ ಐಡಿಯಾಸ್ ಇಂದ ನಾವು ಆ ಡ್ರೀಮ್ ಸ್ಟೇಟ್ಗೆ ಪ್ರತಿಯೊಬ್ರು ಅನುಭವಿಸ್ತಾ ಇದೀವಿ. ಇದಕ್ಕೆ ಪ್ರತ್ಯೇಕವಾಗಿ ಸಾಧನೆ ಏನು ಬೇಕಾಗಿಲ್ಲ. ತಲೆ ಬಗ್ಸಿದ್ರೆ ಸಾಕು ನಿದ್ದೆ ಹೋಗ್ಬಿಡ್ತೀವಿ. ಇದೆಲ್ಲ ಇಮ್ಮೆಚ್ಯೂರ್ ಐಡಿಯಾಸ್. ಅದೆಲ್ಲ ಈ ಇಮ್ಮೆಚ್ಯೂರ್ ಐಡಿಯಾಸ್ ಇಂದ ನಾವು ಬೇರೆ ಲೋಕಗಳಿಗೆ ಹೋಗೋ ತರ ಬರೋ ತರ ಈ ತರ ಎಲ್ಲ ನಮ್ಗೆ ಒಂದು ಅನ್ಸತ್ತೆ. ಈ ಇಮ್ಮೆಚ್ಯೂರ್ ಸ್ಟೇಟ್ಗೆ ಸಾಧನೆ ಬೇಕಾಗಿಲ್ಲ. ಪ್ರತಿಯೊಬ್ರುನು ಪ್ರತಿ ದಿವಸ ನಾವು ಈ ಸ್ಥಿತಿಗೆ ಹೋಗಿ ಬರ್ತಾನೆ ಇದೀವಿ. ಈ ಇಮ್ಮೆಚ್ಯೂರ್ ಐಡಿಯಾಸ್ಗೆ ಸಾಧನೆ ಬೇಕಾಗಿಲ್ಲ. ಇದರಿಂದಾನೇ ನಮ್ಗೆ ನಾವು ಆ ಲೋಕಗಳಿಗೆ ಹೋಗಿದ್ದೆ, ಇನ್ನೊಂದು ಲೋಕಗಳಿಗೆ ಹೋಗಿದ್ದೆ, ಮತ್ತೊಂದು ಲೋಕಗಳಿಗೆ ಹೋಗಿದ್ದೆ, ಈ ಊಹೆ ಲೋಕಗಳಿಂದ ನಮ್ಗೆ ಆ ರೀತಿ ಅನ್ಸತ್ತೆ. ಇದನ್ನೇನು ಅಂತಂದ್ರೆ ಇದರಲ್ಲಿ ಒಂದಷ್ಟು ಸೆಂಟಿಮೆಂಟ್ಸ್ ಬೇರೆ.
ಇದು ಈ ಸಮಯಕ್ಕೆ ಬಂದ್ರೆ ಇದು ಒಳ್ಳೆ ಸ್ವಪ್ನ, ಈ ಸಮಯಕ್ಕೆ ಬಂದ್ರೆ ದುಸ್ವಪ್ನ. ಆ ನನಗೆ ಮುಂಚೆ ಆಗೋದೆಲ್ಲ ನನಗೆ ಸ್ವಪ್ನದಲ್ಲಿ ಗೊತ್ತಾಗ್ಬಿಡುತ್ತದೆ. ಈ ಸೆಂಟಿಮೆಂಟ್ಗಳಲ್ಲಿ ಕೆಲವರು ಈ ಇಲ್ಯೂಷನ್ ಅಲ್ಲಿ ಇರ್ತಾರೆ. ಈ ಸ್ವಪ್ನ ಅವಸ್ಥೆ ಏನು ಅಂತಂದ್ರೆ ನಮ್ಗೆ ಸರಿಯಾಗಿ ನಿದ್ದೆ ಆಗದೆ ಇರೋ ಕಾರಣದಿಂದ ಈ ಜೀವನು ಈ ನಾಡಿಗಳಲ್ಲಿ ಸಂಚರಣೆ ಮಾಡ್ತಾನಂತೆ ಆ ಸಮಯದಲ್ಲಿ. ನಮ್ಮ ಉಪನಿಷತ್ತಲ್ಲಿ ಕೂಡ ಇದ್ರ ಬಗ್ಗೆ ಹೇಳಿದ್ದಾರೆ. ಈ ಯಾವಾಗ ನಿದ್ದೆಯನ್ನು ಸರಿಯಾಗಿ ಬರೋದಿಲ್ಲ ಅವಾಗ ಜೀವನು ಈ ಸೂಕ್ಷ್ಮ ನಾಡಿಗಳು ಅಂತ ಇರ್ತದೆ, ಆ ಸೂಕ್ಷ್ಮ ನಾಡಿಗಳಲ್ಲಿ ಸಂಚಾರ ಮಾಡ್ತಿರ್ತಾನೆ. ಆ ಸೂಕ್ಷ್ಮ ನಾಡಿಗಳಲ್ಲಿ ಸಂಚಾರ ಮಾಡ್ತಾ ಇರೋವಾಗ ಏನಾಗತ್ತೆ ಅಂದ್ರೆ ನಾವು ಹೇಗೆ ಈ ಜಾಗೃತ ಸ್ಥಿತಿಯಲ್ಲಿ ಏನೇನು ಅಂದ್ಕೊಂತಾ ಇರ್ತೀವಿ ಅದೆಲ್ಲ ಕೆಲವೊಂದು ಮಾತ್ರ ಹೋಗಿ ನಮ್ ಬ್ರೈನ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಈಗ ಯಾರೋ ಬೈದಿರೋಂಥದ್ದು, ಅವಮಾನ ಮಾಡಿರುವಂತದ್ದು, ಮತ್ತೆ ಏನಾದ್ರೂ ದುಡ್ಡು ಕಾಸಿನ ವ್ಯವಹಾರಗಳು, ಇವೆಲ್ಲ ಏನಾಗಿರ್ತದೆ ಮೈಂಡ್ ಅಲ್ಲಿ ಇರುತ್ತಲ್ಲ. ಇನ್ನು ಎಲ್ಲಾನು ಇರೋದಿಲ್ಲ, ಕೆಲವೊಂದು ಇರ್ತದೆ. ಅದೇ ರೀತಿ ಅಲ್ಲೂ ಕೂಡ ಆ ಸೂಕ್ಷ್ಮ ನಾಡಿಗಳಲ್ಲಿ ಸಂಚಾರ ಮಾಡ್ಬೇಕಾದ್ರೆ ಜೀವನು ಈ ತರ ಅನ್ಕೊಂತಿರ್ತಾನೆ ಅವನು. ಆವಾಗ ನಮ್ಗೆ ಒಂದಷ್ಟು ಸ್ವಪ್ನಗಳು ಅಂತ ಬರ್ತದೆ. ನಿಜ ಹೇಳ್ಬೇಕು ಅಂದ್ರೆ ಇಟ್ಸ್ ಫಾರ್ಮ್ ಇಟ್ಸ್ ಓನ್ ವರ್ಲ್ಡ್. ನಾವು ಇದನ್ನ ಅನೇಕ ಲೋಕಗಳಿಗೆ ಹೋಗ್ತಾ ಇದ್ದೀವಿ, ಬರ್ತಾ ಇದ್ದೀವಿ ಅಂತ ಊಹಾಪೋಹಗಳಲ್ಲಿ ಇರ್ತೀವಿ. ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ ಅಂತಂದ್ರೆ ನಾವು ಸ್ವಪ್ನದಲ್ಲಿ ಇದೀವಿ ಅಂತ ಅರ್ಥ. ಈ ಸ್ವಪ್ನಾವಸ್ಥೆಯಲ್ಲಿ ಏನಂದ್ರೆ ಜೀವನು ನಮ್ಮ ಸೂಕ್ಷ್ಮ ನಾಡಿಗಳಲ್ಲಿ ಸಂಚರಿಸುತ್ತಾನೆ ಅಂತ ನಮ್ಮ ಉಪನಿಷತ್ತಲ್ಲಿ ಹೇಳಿದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ಇಟ್ ಈಸ್ ಫಾರ್ಮ್ಡ್ ಹಿಸ್ ಓನ್ ವರ್ಲ್ಡ್. ಈ ಕಾರಣದಿಂದ ನಾವು ಈಗ ಜಾಗೃತಿಯಲ್ಲಿ ಹೇಗೆ ನಾವು ಊಹಿಸ್ಕೊಂತ ಇರ್ತೀವೋ ಆ ಸ್ವಪ್ನ ಸ್ಥಿತಿಯಲ್ಲಿ ಕೂಡ ಬೇರೆ ಬೇರೆ ವಿಷಯಗಳನ್ನ ಬೇರೆ ಬೇರೆ ಪ್ರಪಂಚಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಊಹಿಸಿಕೊಂಡು ಅವನು ಬೇರೆ ಬೇರೆ ಲೋಕಗಳಿಗೆ ಹೋಗ್ ಬರ್ತಾ ಇದ್ದೀನಿ ಅಂತಂದ್ರೆ ಇದೆಲ್ಲ ಕೂಡ ಊಹೆಗಳೇ ಶಿವ. ಇವೆಲ್ಲ ಕೂಡ ಊಹೆಗಳೇ. ಇದು ದಿಸ್ ಇಸ್ ನಾಟ್ ಕರೆಕ್ಟ್. ನಾವು ಈ ಅಜ್ಞಾನ ಅವಸ್ಥೆಯಿಂದ ಇನ್ನ ಮೇಲಕ್ಕೆ ಹೋಗ್ಬೇಕು ಅಂತ ನಾವು ಸಾಧನೆಯನ್ನು ಮಾಡ್ತಾ ಇದ್ವಿ. ನಾವು ಈ ಸ್ವಪ್ನದಿಂದಾನೇ ಈಚೆಗೆ ಬರ್ಬೇಕು ಅಂತ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇರ್ಬೇಕಾದ್ರೆ, ಇಷ್ಟೆಲ್ಲ ಸಾಧನೆಗಳು ಮಾಡ್ಬೇಕಾದ್ರೆ ಅದೇನೋ ಹೇಳ್ತಾರಲ್ಲ ಆತರ ಇಟ್ಸ್ ಎ ಸ್ಟಿಲ್ ಇಮ್ಮೆಚೂರ್ ಸ್ಟೇಟ್. ಅದು ಅದಕ್ಕೆ ಸಾಧನೆ ಏನಕ್ಕೆ? ಇದೇ ಸ್ವಪ್ನ ಸ್ಥಿತಿ. ಈ ಸ್ವಪ್ನ ಸ್ಥಿತಿಯಿಂದ ನಾವು ಈಚೆ ಬರ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರೆ ಅದು ಇದಕ್ಕಿನ್ನ ಸ್ಟಿಲ್ ಇಮ್ಮೆಚೂರ್ ಸ್ಟೇಟ್. ಅದು ಅಲ್ಲಿಗೆ ಹೋಗೋದಿಕ್ಕೆ ಸಾಧನೆ ಏನಕ್ಕೆ? ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರು ಆ ಸ್ಥಿತಿನ ಅನುಭವಿಸ್ತಾ ಇದೀವಿ ಪ್ರತಿ ದಿವಸ ಕೂಡ. ಇದ್ರಲ್ಲಿ ಕೂಡ ಕೆಲವೊಂದು ಒಳ್ಳೆ ಸ್ವಪ್ನಗಳು ಬರುತ್ತೆ. ಈ ಒಳ್ಳೆ ಸ್ವಪ್ನಗಳು ಏನು ಅಂತಂದ್ರೆ ನಾವು ಪ್ರತಿ ದಿವಸ ಸಾಧನೆಯಲ್ಲಿ ಇರ್ತೀವಿ. ಬೆಳಗ್ಗೆ ಸುಮಾರು ಒಂದು 5 ಗಂಟೆ ಸಮಯದಲ್ಲಿ ಬೆಳಗಿನ ಜಾವ ಸಾಧನೆಯಲ್ಲಿ ಇರ್ತೀವಿ. ಯಾವಾಗ್ಲೂ ಒಂದ್ ದಿವಸ ಸಾಧನೆ ಮಾಡೋದಿಲ್ಲ ಅಥವಾ ಏನಾದ್ರೂ ಮೈಯಲ್ಲಿ ಹುಷಾರಿರೋದಿಲ್ಲ ಅಂತ ದಿವಸಗಳಲ್ಲಿ ನಾವು ಮಲಗಿರ್ತೀವಿ. ಪ್ರತಿ ದಿವಸ ಸಾಧಕನು ಸಾಧನೆ ಮಾಡ್ತಾ ಇರ್ಬೇಕು. ಯಾವತ್ತೋ ಒಂದ್ ದಿವಸ ಆ ಸಮಯಕ್ಕೆ ಮಲಗಿರ್ಬೇಕು. ಇಷ್ಟು ದಿವಸ ಸಾಧನೆ ಮಾಡ್ತಾ ಇದ್ದಂತ ಅನುಭೂತಿ, ಇವಾಗ ನಿದ್ದೆ ಮಾಡ್ತಾ ಇರುವಂತಹ ಅನುಭೂತಿ, ಈ ಎರಡೂ ಮರ್ಜ್ ಆಗಿ ನಾವು ಒಳ್ಳೆ ಸ್ವಪ್ನಗಳು ಬರ್ತದೆ. ಇದೇನು ಅಂತಂದ್ರೆ ಗುರುಗಳ ಒಂದು ದರ್ಶನ, ದೇವತೆಗಳ ಒಂದು ದರ್ಶನ, ಈ ರೀತಿ ಎಲ್ಲ ಬರುತ್ತೆ. ಇದೆಲ್ಲ ಏನು ಅಂತಂದ್ರೆ ಇದು ಕೂಡ ನಮ್ಮೊಳಗಡೆನೆ, ಇದು ಹೊರಗಡೆಯಿಂದ ಅಲ್ಲ. ನಾವ್ ಏನೇ ಮಾಡ್ಬೇಕಾದ್ರೂ ಒಳಗಡೆನೆ ಮಾಡ್ಬೇಕು, ಹೊರಗಡೆಯಿಂದ ಅಲ್ಲ. ನಮ್ಮ ಗುರುಗಳು ಹೇಳ್ತಿದ್ರು, ನೀನು ಹೋಗಿದೀಯ ಅಂತಂದ್ರೆ ಮತ್ತೆ ವಾಪಸ್ ಬರ್ತೀಯ ಅಂತ ಅರ್ಥ. ಅವನು ಹೋಗಿದ್ದಾನೆ ಅಂತಂದ್ರೆ ಮತ್ತೆ ಅವನು ವಾಪಸ್ ಬರ್ತಾನೆ ಅಂತ ಅರ್ಥ. ಮೊದಲು ನಮ್ಮೊಳಗಡೆ ನಾವು ಹೋಗ್ಬೇಕು. ನೀನು ಬ್ರಹ್ಮಾಂಡಕ್ಕೆ ಅಧಿಪತಿ,
ಈಗ ಈ ಪಿಂಡಾಣಕ್ಕೆ ಅಧಿಪತಿ ಆಗಿರೋದ್ರಿಂದ ಮೊದಲು ನಿನ್ನೊಳಗಡೆ ನೀನು ಹೋಗ್ಬೇಕು. ಹೋಗಿದ್ದಾನೆ ಅಂತಂದ್ರೆ ಹೊರಟೋಗಿದ್ದಾನೆ ಅಂದ್ರೆ ಮತ್ತೆ ಅವನ್ ಬರ್ತಾನೆ. ನಮ್ಮ ಗುರುಗಳು ಅದನ್ನೇ ಹೇಳ್ತಿದ್ರು, ಅವನು ಹೋಗಿದ್ದಾನೆ ಅಂದ್ರೆ ಮತ್ತೆ ಅವನು ಬರ್ತಾನೆ ಅಂತ ಅರ್ಥ. ಹಾಗಾಗಿ ಸಾಧನೆ ಮಾಡುವಾಗ ಬೆನ್ನುಳ್ಳೆ ನೇರವಾಗಿರ್ಬೇಕು. ಇದನ್ನೇ ಮೆಡಿಕಲ್ ಅಲ್ಲಿ ಕೂಡ ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಬ್ರೈನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ಬೇಕು ಅಂತಂದ್ರೆ ಈ ಮತ್ತೆ ನಮ್ಮ ನಮ್ಮ ಮೆದುಳಿಗೆ ಮತ್ತೆ ನಮ್ಮ ಬೆನ್ಮೂಳೆಗೆ ಮಧ್ಯೆ ಒಂದಷ್ಟು ನರ್ವಸ್ ಇರ್ತದೆ. ಹಾಗಾಗಿ ಫಸ್ಟ್ ಥಿಂಗ್ ಏನು ಅಂತಂದ್ರೆ ನಾವು ಬೆನ್ಮೂಳೆಯನ್ನ ಸ್ಥಿರವಾಗಿ ನಿಲ್ಲಿಸಬೇಕು ಸಾಧನೆಯಲ್ಲಿ. ಆಗ ನಮ್ಮ ಮೆದುಳಿಗೆ ಹೋಗುವಂತಹ ರಕ್ತನಾಡಿಗಳು, ಇದನ್ನ ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ. It's a complex network of neurons collected into the brain system.